ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀನ್ ನೋಡ್ತಿದ್ರ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್. ಇವತ್ತು ನಿಮಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದೀನಿ ಅಂತಂದ್ರೆ, ನೀವೇನಾದ್ರೂ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿರ್ತಾರ, ಸ್ಕ್ರೀನ್ ಶಾಟ್. ಆ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಇರ್ತಕ್ಕಂಥ ಮ್ಯಾಟ್ರ್ ಅಂದ್ರೆ ಟೆಕ್ಸ್ಟ್ ನಿಮಗೆ ಬೇಕಾಗಿರ್ತೈತಿ. ಆ ಒಂದು ಫೋಟೋದಲ್ಲಿ ಇರ್ತಕ್ಕಂಥ ಅಕ್ಷರಗಳು ನಿಮಗೆ ಎಲ್ಲಾದ್ರೂ ಮೆಸೇಜ್ ಕಳ್ಸಕ್ಕೆ ಅಥವಾ ವಾಟ್ಸ್ಆಪ್ ಅಲ್ಲಿ ಕಳ್ಸಕ್ಕೆ ಅಥವಾ ಎಲ್ಲಾದ್ರೂ ಒಂದು ಇಮೇಲ್ ಮಾಡಕ್ಕೆ ಅಥವಾ ಟೆಕ್ಸ್ಟ್ ನಿಮಗೆ ಬೇಕಾಗಿರ್ತೈತಿ. ಆ ಒಂದು ಟೆಕ್ಸ್ಟ್ ನ ಹೇಗೆ ನಾವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ಬಿಡಿ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರ್ತೀವಿ ಮೂಲಕ ಹಲವಾರು ಎಲ್ಲರ ಬಗ್ಗೆ ಪ್ರತಿಯೊಂದು ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೇ ಸ್ಟೋರ್ ಹೋಗಬೇಕಾಗುತ್ತೆ. ಮೊದಲಿಗೆ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಸ್ಕ್ಯಾನ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಸ್ಕ್ಯಾನ್ ಅಂತ ಟೈಪ್ ಮಾಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರ್ತೈತೆ. ಇಲ್ಲಿ ನೋಡ್ತಿರ್ಬೋದು ಟೆಕ್ಸ್ಟ್ ಸ್ಕ್ಯಾನರ್ ಅಂತ ಇದೆಯಲ್ಲ, ಈ ಒಂದು ಇಮೇಜ್ ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ತುಂಬಾನೇ ಒಂದು ಯೂಸ್ಫುಲ್ ಆಗಿದೆ ಪ್ರತಿಯೊಬ್ಬರಿಗೂ. ನಿಮ್ಮ ಫೋಟೋದಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡಿಸಿ ಕೊಡ್ತೈತಿ. ಸೊ ನಾನು ಜಾಸ್ತಿನೇ ಈ ಒಂದು ಆ್ಯಪ್ ನಲ್ಲಿ ಟೆಕ್ಸ್ಟ್ ಏನಾದರೂ ಬೇಕಿತ್ತು ಅದನ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಗೈಸ್, ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಹಲೋ ಅನ್ನಿ. ಸೊ ಈ ತರ ಒಂದು ಇಂಟರ್ಫೇಸ್ ಬರ್ತೈತೆ, ಇಲ್ಲಿ ನೋಡ್ತಿರ್ಬೋದು. ಓಕೆ, ರೀಸೆಂಟ್ ಪಿನ್ ಹೆಡ್ ಫೋಟೋ ಇರ್ತಕ್ಕಂಥ ಒಂದು ಸಿಂಬಲ್ ಇದೆ ಲಾಸ್ಟ್ ಮೂಲೆಯಲ್ಲಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಹಲೋ ಅನ್ನಿ ಇಲ್ಲಿ. ಓಕೆ, ಸೊ ನಿಮ್ಮ ಗ್ಯಾಲರಿ ನಿಮ್ಮ ಫೋಟೋದಲ್ಲಿ ಇರ್ತಕ್ಕಂಥ ನಿಮಗೆ ಯಾವ ಒಂದು ಫೋಟೋ ಬೇಕಾಗುತ್ತೋ ಆ ಒಂದು ಫೋಟೋನ ಇಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಈ ಒಂದು ಫೋಟೋನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಇನ್ಕಮ್ ಇದ್ದರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತದೆ ಅಂತ ಒಂದು ಟೆಕ್ಸ್ಟ್ ಇದೆಯಲ್ಲ, ಈ ಒಂದು ಫೋಟೋದ ಟೆಕ್ಸ್ಟ್ ನಮಗೆ ಬೇಕಾಗಿದೆ. ಟೆಕ್ಸ್ಟ್ ಅಕ್ಷರ ರೂಪದಲ್ಲಿ ಬೇಕಾಗಿದೆ. ಸೊ ಏನ್ ಮಾಡ್ತೀನಿ, ಇದನ್ನ ಕ್ರಾಪ್ ಮಾಡ್ಕೊತೀನಿ. ಜಾಸ್ತಿ ಅನ್ವಾಂಟೆಡ್ ಟೆಕ್ಸ್ಟ್ ಇರ್ತಾವಲ್ಲ, ಆಗ ಮಾತ್ರ ಕ್ರಾಪ್ ಮಾಡ್ಕೋಬೇಕಾಗತ್ತೆ. ಈ ತರ ನಮಗೆ ಎಷ್ಟು ಟೆಕ್ಸ್ಟ್ ಬೇಕಾಗಿರುತ್ತೆ ಅಷ್ಟು ಕ್ರಾಪ್ ಮಾಡ್ಕೊಂಡು ಸ್ಕ್ಯಾನ್ ಆನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಅನ್ನಿ. ಇಂಟು ಮಾರ್ಕ್ ಇದೆಯಲ್ಲ ಇಲ್ಲಿ ಮೇಲೆಗಡೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ರ ಟೆಕ್ಸ್ಟ್ ಆಗಿ ಕನ್ವರ್ಟಿಂಗ್ ಆಗಿದೆ. ಕೈಯಲ್ಲಿ ಇನ್ಕಮ್ ಇದ್ರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತದೆ ಅಂತ ಹೇಳಿ ಇದ್ರ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಅಷ್ಟು ಬರ್ತೈತಿ. ಇಲ್ಲಿ ನೋಡ್ತಿದ್ರ ಬರ್ತೈತಿ. ಇಲ್ಲಿ ಕಾಪಿ ಮಾಡ್ಕೋಬಹುದು, ಟ್ರಾನ್ಸ್ಲೇಟ್ ಮಾಡ್ಕೋಬಹುದು, ಕಟ್ ಮಾಡ್ಕೋಬಹುದು, ಕಾಪಿ ಮಾಡ್ಕೋಬಹುದು, ಶೇರ್ ಮಾಡ್ಕೋಬಹುದು. ಇದನ್ನೇ ಟೆಕ್ಸ್ಟ್ನ ಓಕೆ ಕಾಪಿ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ನೀವು ಸೆಂಡ್ ಮಾಡ್ಕೋಬಹುದು, ವಾಟ್ಸಪ್ಗೆ, ಮೆಸೇಜ್ಗೆ. ಓಕೆ ಫ್ರೆಂಡ್ಸ್, ಮೊಬೈಲಲ್ಲಿ ಇರ್ತಕ್ಕಂಥ ಒಂದು ಅನ್ನೋದನ್ನು ನೀವು ನೋಡ್ಕೊಂಡ್ರಿ. ಬಟ್ ಅದೇ ರೀತಿ ಕಂಪ್ಯೂಟರ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಒಂದು ಇಮೇಜಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ನ ಯಾವ ರೀತಿ ಟೆಕ್ಸ್ಟ್ ಆಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ಓಪನ್ ಮಾಡ್ಕೊತಿದ್ದೀನಿ, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊತಿದ್ದೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ, ಇಮೇಜ್ ಟು ಟೆಕ್ಸ್ಟ್ ಕನ್ವರ್ಟರ್ ಅನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಮೊದಲನೇ ಆಪ್ಷನ್ಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಡ್ರಾಪ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊತಾ ಇದ್ದೀನಿ. ಯಾವ ಒಂದು ಫೋಟೋದ ಟೆಕ್ಸ್ಟ್ ನಿಮಗೆ ಬೇಕಾಗಿರ್ತೈತೋ, ಅವಶ್ಯಕತೆ ಇರ್ತೈತೆ ಆ ಒಂದು ಟೆಕ್ಸ್ಟ್ನ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಕನ್ವರ್ಟಿಂಗ್ ಆಗುತ್ತೆ. 5 ಮಿನಿಟ್ ವೇಟ್ ಮಾಡಿ. ಕನ್ವರ್ಟಿಂಗ್ ಆಗಿದೆ. ಯಾವ ರೀತಿ ಕಾಪಿ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡ್ತಿರೋ ಇಲ್ಲಿ ಕಾಪಿ ಆಪ್ಷನ್ಸ್ ಇದೆ. ಈ ಕಾಪಿ ಮಾಡ್ಕೋಬೋದು. ಡೌನ್ಲೋಡಿಂಗ್ ಆಗುತ್ತೆ. ಡೌನ್ಲೋಡೆಡ್ ಇಲ್ಲಿ ಕಾಪಿ ಮಾಡ್ಕೋಬೋದು. ಕಾಪಿ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕಾದ್ರಲ್ಲಿ ಸೆಂಡ್ ಮಾಡ್ಕೋಬೋದು, ಕಾಪಿ ಮಾಡ್ಕೋಬೋದು, ಪೇಸ್ಟ್ ಮಾಡ್ಕೋಬೋದು. ಈ ರೀತಿ. ಇದು ಇಂಗ್ಲೀಷ್ ಆಯಿತು. ಕನ್ನಡ ಬರ್ತದ ನಾವು ನೋಡೋದಾದರೆ ಓಕೆ, ಬ್ರೌಸರ್ ನೆಕ್ಸ್ಟ್ ಕನ್ನಡ ಆಪ್ಷನ್ಸ್ ಬರ್ತದೆ ನೋಡೋಣ. ನಾನು ಇವಾಗ ಕನ್ನಡ ಒಂದು ಆಪ್ಷನ್ಸ್ನ ತಗೊಂಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇವಾಗ. ಓಕೆ, ಇಲ್ಲಿ ಕನ್ವರ್ಟರ್ ಅಂತೀನಿ. ಸೊ ಕನ್ವರ್ಟಿಂಗ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಿ ತನಕ ಎಲ್ಲವನ್ನು ಸಹಿಸಿ ಸುಮ್ಮನೆ ಇರ್ತೇವೆ ಅಲ್ಲಿ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವು, ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ಸೊ ಈ ಥರ ಒಂದು ಇಮೇಜು ನಮಗೆ ಕನ್ವರ್ಟಿಂಗ್ ಆಗಿದೆ, ಟೆಕ್ಸ್ಟ್ ಆಗಿ ಕನ್ವರ್ಟಿಂಗ್ ಆಗಿದೆ. ಓಕೆ, ಡೌನ್ಲೋಡಿಂಗ್ ಮಾಡ್ಕೋಬೋದು, ಕಾಪಿ ಮಾಡ್ಕೋಬೋದು.
ಓಕೆ ಗೈಸ್, ಇದಾಗಿತ್ತು ನೀವು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.